ಕೊಡ್ತಾನೆ. ಅವನು ಇಲ್ಲಿ ಒಬ್ಬ ಒಂದು ಮರವಾಗಿ ಬೆಳೆದೇನೆ ಒಂದು ವನವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ರಾಯಚೂರು, ಗುಲ್ಬರ್ಗ, ಬೀದರ್ ಮತ್ತು ಈ ಹೈದರಾಬಾದ್ ಕರ್ನಾಟಕದ ಪ್ರದೇಶ ಹಲವಾರು ಐತಿಹಾಸಿಕ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ಮತ್ತು ಪ್ರಾದೇಶಿಕ ಕಾರಣಕ್ಕಾಗಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅನ್ನೋದನ್ನ ಎಲ್ಲರೂ ಗಮನಿಸಿದ್ರು. ಆದರೆ ಶಾಂತರ್ಸ ಅವರು ಈ ಪ್ರದೇಶಕ್ಕೆ ಒಂದು ಅಸ್ಮಿತೆಯನ್ನು ಕೊಡಕ್ಕೆ, ಅದಕ್ಕೆ ಸಾಹಿತ್ಯಿಕ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕೊಡೋದು ಒಂದು ಭಾಗ. ಆದರೆ ಅಭಿವೃದ್ಧಿಯಲ್ಲಿ ಈ ಪ್ರದೇಶಕ್ಕೆ ಮಾನ್ಯತೆ ಸಿಗಬೇಕು ಅಂತಕ್ಕಂಥ ಹಲವಾರು ಚಟುವಟಿಕೆಗಳನ್ನ ತಮ್ಮ ಬದುಕಿನದ್ದಕ್ಕೂ ಮಾಡಿರುವುದು. ಶಾಂತರ್ಸ್ ಅವರ ಸ್ಮರಣೆ ಇವತ್ತು ಇನ್ನು 100 ವರ್ಷದವರ ಹುಟ್ಟಿದ ದಿನದಂದು 100 ವರ್ಷವನ್ನು ಶತಮಾನೋತ್ಸವನ್ನ ಆಚರಿಸ್ತಾ ಇದ್ದೇವೆ. ಶಾಂತರ್ಸ್ ಅವರು ಸುಮಾರು 46 ಕೃತಿಗಳನ್ನ ಬರೆದರೂ ಸಹಿತ ಪ್ರತಿಯೊಂದು ಕೃತಿಯಲ್ಲಿಯೂ ಸಹಿತ ಈ ಪ್ರದೇಶದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬದುಕನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ನವ ಕರ್ನಾಟಕ ಪ್ರಕಾಶನದಿಂದ ಬಹಳ ಹಿಂದೆನೆ ಉಳಿದ ಬದುಕು ಅಂತಕ್ಕಂಥ ಅವ್ರದೊಂದು ಕೃತಿಯನ್ನ ನಾವು ಪ್ರಕಟ ಮಾಡ್ತೀವಿ ನವ ಕರ್ನಾಟಕ ಪ್ರಕಾಶನದಿಂದ. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಬಂದಿದ್ದೆ. ಶಾಂತರ್ಸ್ ಅವರ ಸ್ಮರಣೆಗೆ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಯ ಸ್ಮರಣೆಗೆ 2 ಆಯಾಮಗಳಿರ್ತವೆ. ಒಂದು, ಅವರು ಬದುಕಿದಂಥ ರೀತಿ, ಅವರು ಬದುಕಿನಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಗಳು, ಕೊಡುಗೆಗಳು ಒಂದು ಭಾಗ. ಆದರೆ ಅವ್ರನ್ನ ಸ್ಮರಿಸೋಕೆ ಇನ್ನೊಂದು ಭಾಗ ಅವರ ಪಟ್ಟ ಶ್ರಮ, ಮಾಡಿದ ಅಧ್ಯಯನ, ಅವರು ಕೊಟ್ಟ ಸಂದೇಶಗಳು ತಮ್ಮ ಕೃತಿಗಳ ಮೂಲಕ, ಬದುಕಿನ ಮೂಲಕ ಇವತ್ತಿನ ಬದುಕಿಗೆ ಯಾವ ರೀತಿ ಪೂರಕ ಆಗ್ತವೆ, ಅವಶ್ಯಕತೆ ಇದಾವ ಅನ್ನೋದನ್ನ 2ನೇ ಆಯಾಮದಲ್ಲಿ ನಾವು ಚರ್ಚೆ ಮಾಡಬೇಕಾಗ್ತದೆ. ಈ 2 ಆಯಾಮಗಳಲ್ಲಿ ನಾವು ಶಾಂತರ್ಸರನ್ನ ಗಮನಿಸಬೇಕಾದಾಗ, ಒಂದು, ಅವರ ಬದುಕಿನ ಬಗ್ಗೆ ಇಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳಬೇಕಾಗಿದೆ. ಆದ್ರೂ ಶತಮಾನೋತ್ಸವದ ಸಂದರ್ಭದಲ್ಲಿ ಮೊದಲನೇ ಆಯಾಮದಲ್ಲಿ ಅವರನ್ನ ಸ್ಮರಿಸಿಕೊಳ್ಳುವಾಗ ಅವರು ಹೆಂಬರಾಳ್ ಗ್ರಾಮದಲ್ಲಿ ಇಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು, ತಂದೆಯನ್ನು ನಂತರ 9ನೇ ಕ್ಲಾಸ್ ಓದುವಾಗ ಕಳೆದುಕೊಂಡು, ಅಕ್ಷರಶಃ ಒಬ್ಬ ಅನಾಥ ಮಗುವಾಗಿ, ಅವಾಗ ಇದು ನಿಜಾಮನ ಆಡಳಿತದ ಪ್ರದೇಶ, ಅವರ ಶಿಕ್ಷಣಕ್ಕೆ ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶಿಕ್ಷಣಕ್ಕಾಗಿ ಹಲವಾರು ಸೌಲಭ್ಯಗಳಿದ್ದಾವೆ. ಈ ಪ್ರದೇಶದ ಶಿಕ್ಷಣಕ್ಕಾಗಿ ಹಲವಾರು ಸೌಲಭ್ಯಗಳಿದ್ದಾವೆ. ಆದರೆ ಆ ಕಾಲದಲ್ಲಿ 1925ರಲ್ಲಿ 24ರಲ್ಲಿ ಹುಟ್ಟಿರ್ತಕ್ಕಂಥ ಅವರು ಮುಂದೆ 20-30ರ ಸಂದರ್ಭದಲ್ಲಿ ಅವರ ಮಾತೃಭಾಷೆಯ ಕನ್ನಡದ ಶಾಲೆಗಳೇ ಇಲ್ಲದಂಥ ಸಂದರ್ಭದಲ್ಲಿ, ಕನ್ನಡ ಅಕ್ಷರ ಕಲಿಕೆಗೂ ಅವಕಾಶ ಇಲ್ಲದಂಥ ಸಂದರ್ಭದಲ್ಲಿ ಅವರು ಒಬ್ಬ ಅನಾಥ ಮಗುವಾಗಿ ವಿದ್ಯೆಯನ್ನು ಸಂಪಾದನೆ ಮಾಡೋಕ್ಕೆ ಪಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಎಲ್ಲರ ಜೊತೆಗೆ ಅವರಿಗೆ ಇಂಥ ನಾಡನ್ನೇ ಪ್ರತಿನಿಧಿಸ್ತಕ್ಕಂಥ, ಇಲ್ಲಿ ನಾವು ಬಹಳ ಕಡಿಮೆ ಜನ ಇರಬಹುದು, ಆದರೆ ಈ ನಾಡಿನ ಈ ಪ್ರದೇಶದ ಜನಪರ ಹೋರಾಟಗಾರರು ನಾವೆಲ್ಲರೂ ಇಲ್ಲಿ ಇರೋದ್ರಿಂದ, ನಾಡಿನ ಬಗ್ಗೆ ಕಳಕಳಿ ಕಾಳಜಿ ಇರ್ತಕ್ಕಂಥ ಜನ ಇಲ್ಲಿ ಇರೋದ್ರಿಂದ ಅವರು ಅವತ್ತಿನ ಸಂದರ್ಭದಲ್ಲಿ ನಿಜಾಂ ಕಾಲದ ಈ ಸರ್ಕಾರ ಈ ಪ್ರದೇಶದಲ್ಲಿ ಬಹುತೇಕ ಕನ್ನಡ ಶಾಲೆಗಳಿಗೆ, ಕನ್ನಡ ಕಲಿಕೆಗೆ ಆದ್ಯತೆಯನ್ನು ಕೊಡದೇನೆ ಅವತ್ತಿನ ಆಡಳಿತ ಭಾಷೆ ಆಗಿರ್ತಕ್ಕಂಥ ಉರ್ದು ಭಾಷೆಗೆ
ಏನು ಮಾನ್ಯತೆಯನ್ನು ಕೊಟ್ಟು ಅದನ್ನೊಂದು ಆಡಳಿತ ಭಾಷೆಯನ್ನಾಗಿ ಮಾಡಿತ್ತು. ಸೊ ಅಂತಹ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬ ಕವಿ, ಒಬ್ಬ ಸಾಹಿತಿಯಾಗಿ, ಕನ್ನಡದ ಸಾಹಿತಿಯಾಗಿ ಇಡೀ ನಾಡಿಗೆ ಪ್ರಾತಿನಿಧಿಕವಾಗಿ ಬೆಳೀತಾರೆ ಅಂತಂದ್ರೆ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು ಎಂಥವು. ಅವರ ತಂದೆ ಒಬ್ಬ ಸಂಸ್ಕೃತ ಪಂಡಿತರಾಗಿದ್ದರು. ಅವರು ಜಂಗಮರ ಮನೆತನ, ಶಾಂತಯ್ಯ ಹಿರೇಮಠ ಅಂತಕ್ಕಂಥ ಹೆಸರನ್ನ ಅವರು ಬದಲಿ ಮಾಡಿ ಹಿರೇಮಠ ಅನ್ನೋದು ಪುರೋಹಿತ ಶಾಹಿಯ ಸಂಕೇತ ಆಗ್ತದೆ. ಆ ಕಾರಣಕ್ಕಾಗಿ ಈ ಪುರೋಹಿತ ಶಾಹಿಯ ಸಂಕೇತವನ್ನ ನಾನು ಕಿತ್ತು ಹಾಕಿ ನಾನು ಶಾಂತರ್ಸ ಅಂತಕ್ಕಂಥ ಒಬ್ಬ ವಚನಕಾರನ ಹೆಸರನ್ನ ಇಟ್ಟುಕೊಳ್ತೀನಿ ಅಂತ ಶಾಂತ ಅನ್ನೋದನ್ನ ಅಷ್ಟು ಇಟ್ಟುಕೊಂಡು ಶಾಂತರ್ಸ ಅಂತಕ್ಕಂಥ ವಚನಕಾರರ ಹೆಸರು ಇಟ್ಟುಕೊಂಡು ಅವರು ಆ ಕಾಲದಿಂದನೇ ತಮ್ಮ ಬರವಣಿಗೆಯನ್ನು ಆರಂಭ ಮಾಡ್ತಾರೆ. ಸೊ ಬಹುಶಃ ನಮ್ಗೆಲ್ರಿಗೂ ಆ ಒಬ್ಬ ವ್ಯಕ್ತಿಯ ಸಾಹಸದ ಕಥೆಗಳನ್ನು ಇಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ತಂದೆ ತಾಯಿ ತೀರಿ ಹೋದ್ಮೇಲೆ ಇಲ್ಲಿಂದ ಕಲಬುರ್ಗಿಗೆ ಹೋಗ್ತಾರೆ, ಕಲಬುರ್ಗಿಯಿಂದ ಲಾತೂರ್ಗೆ ಹೋಗ್ತಾರೆ. ಲಾತೂರ್ನಲ್ಲಿ ಓದುವಾಗ ಅಲ್ಲಿ ಸ್ಮಶಾನದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಒಂದು ಕೋಣೆಯಲ್ಲಿ ಇದ್ದು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಅವರು ಒಂದ್ ಕಡೆ ದಾಖಲು ಮಾಡ್ತಾರೆ. ಆ ಸ್ಮಶಾನದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅವ್ರು ಹೇಳೋದು, ಈ ಲೋಕವನ್ನ ಬಿಟ್ಟು ಹೋದವರ ಸಹವಾಸದಲ್ಲಿ ನಾನು ಲೋಕವನ್ನ ಕಾಣತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೇನೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಮನಿಸ್ಬೇಕು, ಇಲ್ಲಿ ಯಾವುದೇ ಈ ತರದ ವ್ಯಕ್ತಿಗಳು ಅಂದ್ರೆ ಮೂಲ ಕೌಟುಂಬಿಕ ಬೆಂಬಲವನ್ನ, ಜಾತಿಯ ಬೆಂಬಲವನ್ನ, ಒಂದು ಸಮಾಜದ ಬೆಂಬಲವನ್ನ ಕಳೆದುಕೊಂಡು ತಮ್ಮ ಅಸ್ತಿತ್ವಕ್ಕಾಗಿ, ಜ್ಞಾನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಆ ವ್ಯಕ್ತಿಯ ಹೋರಾಟ ಕೇವಲ ಒಬ್ಬ ವ್ಯಕ್ತಿಯ ಹೋರಾಟ ಆಗಿರೋದಿಲ್ಲ, ಅದು ಒಂದು ಕಾಲಘಟ್ಟದ ಇತಿಹಾಸವನ್ನ ಹೇಳ್ತದೆ. ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಎಂಥದ್ದು, ಸಾಮಾಜಿಕ ವ್ಯವಸ್ಥೆ ಎಂಥದ್ದು, ನಾವು ಹಲವಾರು ಅಂಶಗಳನ್ನ ನೋಡ್ತೀವಿ. ಹೈದರಾಬಾದ್ ಕರ್ನಾಟಕವನ್ನ ಹೊರತುಪಡಿಸಿ ಸ್ವಲ್ಪ ಭಾರತೀಯ ಹಿರೇಮಠ ಸಂಸ್ಥಾನದ ಅಲ್ಲಿರ್ತಕ್ಕಂಥವರ ಶಿಕ್ಷಣದ ಪ್ರೀತಿಯನ್ನ ಈ ಭಾಗದಲ್ಲಿ ಹೊರತುಪಡಿಸಿದ್ರೆ ಬಹುತೇಕ ಪ್ರದೇಶದಲ್ಲಿ ಬಾಂಬೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಮಠಗಳ ಒಂದು ಶೈಕ್ಷಣಿಕ ಪ್ರೀತಿ ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಾಣೋದಲ್ಲ. ಬಾಲ್ಕಿಯನ್ನ ಹೊರತುಪಡಿಸಿದ್ರೆ ವ್ಯಾಪಕವಾಗಿ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಬೆಳೆಸಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಅವಾಗ ಇಲ್ಲಿ ಕಾಣೋದಿಲ್ಲ. ಇವನ್ ಭಾರತೀಯ ಮಠದಲ್ಲಿ ಸಹಿತ ಅವರು ಹೊರಗಡೆ ಉರ್ದು ಬೋರ್ಡನ್ನ ಹಾಕಿ, ಉರ್ದು ಶಾಲೆಗಳು ಅಂತ ಬೋರ್ಡನ್ನ ಹಾಕಿ ಒಳಗಡೆ ಕನ್ನಡವನ್ನ ಕಲಿಸಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಇದು ಆ ಕಾಲದ ಸಂದರ್ಭದ ಒಂದು ಹೋರಾಟದ ಮನೋಭಾವ, ನಾಡು ನುಡಿಗಾಗಿ ಇರ್ತಕ್ಕಂಥ ಹೋರಾಟದ ಮನೋಭಾವ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಹಲವಾರು ನಾಟಕ ಕಂಪನಿಗಳು, ಅವು ಶಾರದಾ ಗೋಕಾಕ್ ನಾಟಕ ಕಂಪನಿ ಅಂತೇಳಿ ಒಂದು ಬಹಳ ದೊಡ್ಡ ನಾಟಕ ಕಂಪನಿ, ಈ ಕರ್ನಾಟಕದ ಮೊದಲ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗಿಂತಲೂ ಮೊದಲು ಹುಟ್ಟಿರ್ತಕ್ಕಂಥ ಒಂದು ನಾಟಕ ಕಂಪನಿ. ಅವರು ಹೊರಗಡೆ ಭಕ್ತ ಪ್ರಹ್ಲಾದ ಅಂತಕ್ಕಂಥ ನಾಟಕದ ಬೋರ್ಡ್ ಅನ್ನು ಹಾಕಿ ಒಳಗಡೆ ಕಿತ್ತೂರು ಚೆನ್ನಮ್ಮ ನಾಟಕವನ್ನ ತೋರಿಸಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟದ ಮನೋಭಾವದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಘಟನೆಗಳು ನಮ್ಮ ಮುಂದೆ ಇದ್ದಾವೆ. ಸೊ ಹಾಗೆ ಈ ಪ್ರದೇಶದಲ್ಲಿ ಕನ್ನಡ ಕಲಿಕೆ ಒಂದು ಅಪರಾಧ ಅಂತಕ್ಕಂಥ ಮನೋಭಾವ ಇದ್ದಾಗ, ಕನ್ನಡ ಕಲಿಕೆಗೆ ಪೂರಕ ವಾತಾವರಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಉರ್ದು ಬೋರ್ಡನ್ನ ಹಾಕಿ ಒಳಗಡೆ ಕನ್ನಡವನ್ನ ಕಲಿಸಿರ್ತಕ್ಕಂಥ ಒಂದು ಸ್ಥಿತಿಯನ್ನ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ಕನ್ನಡದ ಹೆಸರಿನ ಶಾಲೆಗಳಿಗೆ ಪರ್ಮಿಷನ್ ತಗೊಂಡು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ನಡೆಸ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಶಾಂತರ್ಸರ ಕಾಲದ ಶಿಕ್ಷಣ ವ್ಯವಸ್ಥೆ ಅದು ಹೇಗೆ ನೆಲದ ಪ್ರೀತಿಯನ್ನ ಒಳಗೊಂಡಿತ್ತು ಮತ್ತು ನೆಲದ ಬಗ್ಗೆ ಅಭಿಮಾನವನ್ನು ಒಳಗೊಂಡಿತ್ತು ಅನ್ನೋದನ್ನ ನಾವು ಇವತ್ತು ಶಾಂತರ್ಸರ ಕಾಲವನ್ನ ಯಾಕೆ ಅಧ್ಯಯನ ಮಾಡಬೇಕು, ಯಾಕೆ ಆ ಸ್ಫೂರ್ತಿ ನಮಗೆ ಬೇಕು ಅಂತ ಅನ್ನೋದು ಅರ್ಥ ಆಗ್ತದೆ. ಶಾಂತರ್ಸರು ಯಾವುದೇ ಒಂದು ಆರ್ಥಿಕವಾಗಿರ್ತಕ್ಕಂಥ ಬೆಂಬಲ ಇಲ್ಲದೇನೆ ಇದೇ ರಾಯಚೂರಿನಲ್ಲಿ, ಇದೇ ಕಲಬುರ್ಗಿಯಲ್ಲಿ ಮತ್ತು ಅವರು ಲಾತೂರ್ನಲ್ಲಿ ವಾರದ ಮನೆಗಳಲ್ಲಿ ಊಟ ಮಾಡಿ ಭಿಕ್ಷಾನ್ನಗಳನ್ನ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಸ್ಥಿತಿ ಇತ್ತಲ್ಲ, ಆ ಸ್ಥಿತಿ ಒಳಗೆ ಒಬ್ಬ ಯುವಕ ಹೇಗೆ ಬೆಳೆದಿರ್ಬೇಕು ಅಂತ ಅವರು ಬಹುಶಃ 9ನೇ ಓದುವಾಗನೇ ರಾಯಚೂರಿನಲ್ಲೇನೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಮಾತರಂ ಅಂತ ಘೋಷಣೆ ಹೇಳಿ ಶಾಲೆಯಿಂದ ಹೊರದಬ್ಬಿಸಿಕೊಂಡು ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ,
ಅವರಿಗೆ ಆ ಬಾಲ್ಯದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ 1942ರ ಚಳವಳಿ ಏನಿದೆ, ಈ ದೇಶದ ಸ್ವಾತಂತ್ರ್ಯ ಚಳವಳಿ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ವ್ಯಾಪಕವಾಗಿರ್ಲಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಬಹಳ ಹಿರಿಯರೆಲ್ಲ ಇದ್ದೀರಿ. ಸೊ ನಿಮ್ಮ ಮುಂದೆ ಅಲ್ಲಿರ್ತಕ್ಕಂಥ ಸಂದರ್ಭವನ್ನ ಹೇಳ್ತಕ್ಕಂಥ ಸಾಹಸವನ್ನು ನಾನು ಮಾಡೋದಿಲ್ಲ. ಆದ್ರೆ ಬೇರೆ ಕಡೆ ಇರ್ತಕ್ಕಂಥ ದಮನ ನೀತಿ ಏನಿತ್ತಲ್ಲ ಬ್ರಿಟಿಷ್ ಸರ್ಕಾರಗಳಲ್ಲಿ, ಅದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಇದೇ ಪಕ್ಕದ ಬಳ್ಳಾರಿಯ ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಮಂಗಳೂರು ಪ್ರಾಂತ್ಯ ಆಗಿರ್ಬೋದು, ಅಥವಾ ಮೈಸೂರು ಮಹಾರಾಜರ ಪ್ರದೇಶ ಆಗಿರ್ಬೋದು, ಹಾಗೇನೆ ಬಾಂಬೆ ಕರ್ನಾಟಕ ಆಗಿರ್ಬೋದು, ಅಲ್ಲಿ ಬ್ರಿಟಿಷರ ಒಂದು ದಮನಕಾರಿ ನೀತಿ ಇತ್ತು. ಆದ್ರೂ ಸಹಿತ ಮೈಸೂರು ಪ್ರಾಂತ್ಯದಲ್ಲಿ ನಾವು ಹಲವಾರು ಸ್ವಾತಂತ್ರ್ಯ ಹೋರಾಟದ ಈಸೂರು ಘಟನೆಯನ್ನ ನೋಡ್ತೀವಿ, ಅಲ್ಲಿರ್ತಕ್ಕಂಥ ವಿಧುರಾಶ್ವತ್ಥ ಘಟನೆಯನ್ನ ನೋಡ್ತೀವಿ, ಮದ್ದೂರು ಧ್ವಜ ಪ್ರಸಂಗವನ್ನ ನೋಡ್ತೀವಿ, ಅಲ್ಲಿರ್ತಕ್ಕಂಥ ಹಲವಾರು ಹೋರಾಟದ ಘಟನೆಗಳನ್ನ ನೋಡ್ತೀವಿ. ಆದ್ರೆ ಮೈಸೂರು ಅರಸರಿಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ನೀತಿ ಇತ್ತು. ಅವರು ಬ್ರಿಟಿಷರ ಜೊತೆನೇ ಇದ್ದಿದ್ರಿಂದ, ಬ್ರಿಟಿಷರ ಪರವಾಗಿ ರಾಜ್ಯ ಆಡಳಿತ ಮಾಡ್ತಾ ಇರೋದ್ರಿಂದ ಆ ಒಂದು ನೀತಿ ಇತ್ತು. ಆದ್ರೆ ಅದನ್ನು ಮೀರಿಯೂ ಸಹಿತ ತಮಗೆಲ್ಲ ನೆನಪಿರ್ಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಈ ಸ್ವಾತಂತ್ರ್ಯ ಹೋರಾಟದ, ಬ್ರಿಟಿಷ್ ವಿರೋಧಿ ಹೋರಾಟದ ಘಟನೆಗಳನ್ನ ನೋಡುವಾಗ ಒಂದು ಮಾತನ್ನ ಗಮನಿಸ್ತೇನೆ. ಬ್ರಿಟಿಷರು ಟಿಪ್ಪು ಸುಲ್ತಾನನ ನಂತರ ಮೈಸೂರು ಪ್ರಾಂತವನ್ನ ಬ್ರಿಟಿಷರು ತಮ್ಮ ಕೈಗೆ ತಗೋತಾರೆ. ಬ್ರಿಟಿಷರ ಆಡಳಿತವನ್ನ ತಮ್ಮ ಕೈಗೆ ತಗೊಂಡು ಅಲ್ಲಿ ಮೈಸೂರು ಮಹಾರಾಜರ ವಂಶಸ್ಥರಿಗೆ ಕೊಡ್ತಾರೆ. ಟಿಪ್ಪು ಸುಲ್ತಾನನ ಪತನ ಆದ್ಮೇಲೆ ಮೈಸೂರು ಮಹಾರಾಜರಿಗೆ ಅದನ್ನು ಕೊಡ್ತಾರೆ. ಮೈಸೂರು ಮಹಾರಾಜರಿಗೆ ಅದನ್ನು ಕೊಟ್ಟ ಮೇಲೆ 1830ರಲ್ಲಿ ಒಂದು ದೊಡ್ಡ ರೈತ ಬಂಡಾಯ ನಡೀತದೆ. ಅದನ್ನ ನಗರ ಬಂಡಾಯ ಅಂತ ಕರೀತಾರೆ. ಅದು ಮೈಸೂರಿನಿಂದ ಬಹುತೇಕ ನಿಮ್ಮ ಹೈದರಾಬಾದ್ ಕರ್ನಾಟಕದ ಅಂಚಿನ ಪ್ರದೇಶದವರೆಗೂ ದೊಡ್ಡ ಬಂಡಾಯ ನಡೀತದೆ. ಆ ದೊಡ್ಡ ಬಂಡಾಯ ನಡೆದಾಗ ಎಲ್ಲಿವರೆಗೆ ಆಗ್ತದೆ ಅಂದ್ರೆ 1830ರಲ್ಲಿ ಬ್ರಿಟಿಷರು ಮೈಸೂರು ಅರಸರಿಂದ ಸರ್ಕಾರವನ್ನ ವಾಪಸ್ ತೆಗೆದುಕೊಂಡು ನೇರವಾಗಿ ತಮ್ಮ ಆಡಳಿತ ಮಾಡ್ತಾರೆ. ಸುಮಾರು 1880ರವರೆಗೂ, ಅಂದ್ರೆ 50 ವರ್ಷಗಳ ಕಾಲ ಬ್ರಿಟಿಷರ ಸರ್ಕಾರವನ್ನು ತಮ್ಮ ಕೈ ತಗೊಳ್ತಾರೆ. ಆದ್ರೆ ಬ್ರಿಟಿಷರು ಯಾವತ್ತೂ ಸಹಿತ ನಿಜಾಂ ಸರ್ಕಾರದ ವಿರುದ್ಧ ಈ ತರದ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ನಿಜಾಂ ಸರ್ಕಾರ ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಅಧೀನವಾಗಿ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಏನು ಮಧ್ಯಪ್ರವೇಶ ಮಾಡಿದ್ರು ಬ್ರಿಟಿಷರು, ಅಂತ ಪ್ರವೇಶವನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಇಡೀ ಈ ನಿಜಾಂ ಸರ್ಕಾರ ಏನಿದೆ ತೆಲಂಗಾಣ ಪ್ರದೇಶವನ್ನು ಒಳಗೊಂಡು ಈ ನಿಜಾಂ ಸರ್ಕಾರದಲ್ಲಿ ಬ್ರಿಟಿಷರು ಯಾವತ್ತೂ ಮಧ್ಯಪ್ರವೇಶ ಮಾಡೋದಿಲ್ಲ. ಆ ನಿಜಾಂ ಸರ್ಕಾರಕ್ಕೆ ನಿಲ್ಲಕ್ಕಂತ ಘಟನೆಗಳು ನಡೆದಾಗ ಅಂತ 1942ರ ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇವರು ವಿದ್ಯಾರ್ಥಿಯಾಗಿರ್ತಕ್ಕಂಥ ಶಾಂತಸ್ಥರು ಭಾಗವಹಿಸಿ ಆ ಚಳವಳಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮಠಕ್ಕೆ ಮಾಡಿಕೊಂಡು ಹೋಗ್ತಾರೆ. ಅವರು ಒಬ್ಬ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ಅವರು ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭ ಮಾಡಿದ ಮೇಲೆ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಅದು ವರನೂ ಹೌದು, ಶಾಪನೂ ಹೌದು. ನೀವು ಬೀದರ್ ತಾಲೂಕಿನ ಒಂದು ತುದಿಗೆ ಹೋದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳು 5 ಭಾಷೆಯನ್ನ ಮಾತಾಡ್ತಾರೆ. 5 ಭಾಷೆಯನ್ನು ಸಹಜವಾಗಿ ಮಾತೃಭಾಷೆ ಕನ್ನಡ ಅಥವಾ ಈ ನೆಲದ ಭಾಷೆ ಕನ್ನಡ, ಎರಡನೇದಾಗಿ ಆಡಳಿತ ಭಾಷೆ ಉರ್ದು ಜೊತೆ ಹಿಂದಿನೂ ಖಂಡಿತ ಅರ್ಥ ಆಗ್ತದೆ. ಆ ಪ್ರದೇಶಕ್ಕೆ 2 ಬಾರ್ಡರ್ಗಳು ಇರೋದ್ರಿಂದ ಈ ಕಡೆ ಆಂಧ್ರ ಪ್ರದೇಶ, ಈ ಕಡೆ ಮಹಾರಾಷ್ಟ್ರ, ಅವರಿಗೆ ತೆಲುಗುನು ಗೊತ್ತು ಮತ್ತು ಮರಾಠಿನೂ ಗೊತ್ತು. ಅಂದ್ರೆ ಒಬ್ಬ ದನ ಕಾಯುವ ಯುವಕ ಸಹಿತ 5 ಭಾಷೆಗಳನ್ನ ಮಾತಾಡ್ತಕ್ಕಂಥ ಒಂದು ಪಾಂಡಿತ್ಯವನ್ನ ಪಡಿತಾನೆ. ಇಲ್ಲಿ ಶಾಂತರಂತ ಕವಿಗಳು ಅವರಿಗೆ ಉರ್ದು ಒಂದು ಮಾತೃಭಾಷೆ ರೀತಿ ಒಳಗಡೆ, ಯಾಕಂದ್ರೆ ಈ ಪ್ರದೇಶದ ಆಡು ಭಾಷೆನೂ ಸಹಿತ ಅದೇ ಆಗಿತ್ತು, ಶೈಕ್ಷಣಿಕ ಭಾಷೆನೂ ಅದೇ ಆಗಿತ್ತು, ಜೊತೆಗೆ ಕನ್ನಡ ಮಾತೃಭಾಷೆಯಾಗಿ. ಹೀಗಾಗಿ ಅವರು ಶಾಂತರಸರ ದೊಡ್ಡ ಕಾಣಿಕೆ, ಅವರು ಬಾಲ್ಯವನ್ನ ಯಾಕೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಯಾವುದೇ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಬೆಂಬಲ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ತಂದೆ ತಾಯಿ ಬಂಧು ಬಳಗವನ್ನು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಕಾಣಿಕೆಯಿಂದ ಒಂದು ಮಗು ವಿದ್ಯಾಭ್ಯಾಸವನ್ನ ಪಡೆದು ಮುಂದೆ ಈ ನಾಡಿನ ಒಬ್ಬ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಬೆಳಿತಾನೆ ಅಂತಂದ್ರೆ
ಅದು ಅವ್ರ ಬಾಲ್ಯ ಇವತ್ತಿಗೂ ನಾವು ಅಧ್ಯಯನ ಮಾಡಬೇಕಾಗಿದ್ದು ಅವ್ರ ಒಳಗಡೆ ಇರ್ತಕ್ಕಂಥ ಸ್ಫೂರ್ತಿ ಇದೆಯಲ್ಲ. ಆಮೇಲೆ ಅವ್ರು ಬಳಸ್ಕೊಂಡಿರ್ತಕ್ಕಂಥ ವೈಚಾರಿಕ ಮನೋಭಾವ, ಸುಡುಗಾಡದಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಯುವಕ, ಅಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವ, ಆ ವೈಜ್ಞಾನಿಕ ಮನೋಭಾವ ಅವರನ್ನ ಒಬ್ಬ ವಿಚಾರವಾದಿ ಕವಿಯಾಗಿ, ವಿಚಾರವಾದಿ ಸಾಹಿತಿಯಾಗಿ, ಒಬ್ಬ ವಿಚಾರವಾದಿ ಚಿಂತಕನನ್ನಾಗಿ ಬೆಳೆಸ್ತದೆ. ಸೊ ಈ ವಿಚಾರವಾದಿ ಚಿಂತಕ ಬೆಳೆದ ಮೇಲೆ 2 ಭಾಷೆಗಳಲ್ಲಿ ಒಂದು ಪ್ರಭುತ್ವವನ್ನು ಪಡೆದ ಮೇಲೆ, ಕನ್ನಡ ಮತ್ತು ಉರ್ದು ಭಾಷೆಯಲ್ಲಿ ಪ್ರಭುತ್ವವನ್ನು ಪಡೆದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ಕಾಣಿಕೆ ಏನಂದ್ರೆ, ಈ ಕನ್ನಡ ಸಾಹಿತ್ಯಕ್ಕೆ ಸುಮಾರು 46 ಕೃತಿಗಳು, ಅವರ ಕೃತಿಗಳಲ್ಲಿ ಕಥೆಗಳಿದ್ದಾವೆ, ಕಾದಂಬರಿಗಳಿದ್ದಾವೆ, ಅದ್ರ ಜೊತೆಗೇನೆ ಗಜಲ್ಗಳಿದ್ದಾವೆ, ವಿಮರ್ಶೆಗಳಿದ್ದಾವೆ, ಎಲ್ಲವೂ ಇದಾವೆ. ಈ ತರದ ಸಾಹಿತ್ಯ ಪ್ರಕಾರವನ್ನ ಈ ಪ್ರದೇಶದಲ್ಲಿ ಇಷ್ಟು ವ್ಯಾಪಕವಾಗಿ ಬಹಳ ಜನ ಇದ್ದಾರೆ. ಡಾಕ್ಟರ್ ಬೀರಗುಮಾರ್ ಅಣಕಾರಿ ಅವರು ನನ್ನ ಗುರುಗಳು, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನನಗೆ ಪಾಠ ಮಾಡಿದವರು. ಸೊ ಈ ತರ ಹಲವಾರು ಜನ ಇದ್ದಾರೆ. ಆದರೆ ಆ ಕಾಲದಲ್ಲಿ ಇಷ್ಟು ವ್ಯಾಪಕವಾಗಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನ ಪರಿಚಯಿಸಿದವರಲ್ಲಿ ಶಾಂತರಸರು ಮೊದಲಿಗರಾಗ್ತಾರೆ. ಎರಡನೇದಾಗಿ ಶಾಂತರಸ ಅಂತ ತಕ್ಷಣವೇ ನಮ್ಮ ಗಮನಕ್ಕೆ ಬರೋದು ಗಜಲ್ ಸಾಹಿತ್ಯ. ಗಜಲ್ ಅನ್ನೋದು ಒಂದು ಪರ್ಷಿಯನ್ ಮೂಲದಿಂದ ಬಂದಿರತಕ್ಕಂಥ ಒಂದು ಉರ್ದು ಸಾಹಿತ್ಯ. ಆ ಉರ್ದು ಸಾಹಿತ್ಯವನ್ನು ಇವತ್ತು ನನ್ನ ಪತ್ರಿಕೆ ಹೊಸತು ಅಂತಕ್ಕಂಥ ಒಂದು ಮಂತ್ರಿ ಮ್ಯಾಗಝಿನ್ ಅನ್ನ ನಾನು ನಡೆಸ್ತಾ ಇದ್ದೇನೆ. ಪ್ರತಿ ತಿಂಗಳು ನನಗೆ ನನ್ನ ಆಫೀಸ್ಗೆ ಸುಮಾರು 5-6 ಜನ ಕವಿಗಳು ಗಜಲ್ಗಳನ್ನು ಕೊಟ್ಟು ಕಳಿಸ್ತಾರೆ. 5-6 ಜನ ಕವಿಗಳು ಗಜಲ್ಗಳನ್ನ, ಆ ಗಜಲ್ಗಳನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಗಜಲ್ ಎಷ್ಟು ವ್ಯಾಪಕವಾಗಿ ಬೆಳೆದಿದೆ. 100 ಜನ ಈ ಪ್ರದೇಶದಲ್ಲಿ, ಅದರಲ್ಲೂ ಸ್ವಲ್ಪ ಬಿಜಾಪುರವನ್ನು ಒಳಗೊಂಡು ಹೈದರಾಬಾದ್, ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚು, ಗುಲ್ಬರ್ಗಾದಲ್ಲಿ, ರಾಯಚೂರಲ್ಲಿ ಗಜಲ್ ಬೆಳೀತಕ್ಕಂಥ ಸಾಕಷ್ಟು ಕವಿಗಳು ಇಲ್ಲಿದ್ದಾರೆ. ಸೊ ಈ ಗಜಲ್ ಅಂತಕ್ಕಂಥ ಒಂದು ಸಾಹಿತ್ಯ ಪ್ರಕಾರವನ್ನ ಕನ್ನಡದ ನೆಲಕ್ಕೆ ಅದನ್ನ ಬೀಜಾಂಕುರವನ್ನ ಮಾಡಿ, ಸೊ ಗಜಲ್ ಅಂತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಆರಂಭ ಆಗೋಕ್ಕೆ ಇದು ಶಾಂತರಸರ ಕೊಡುಗೆ ಬಹಳ ದೊಡ್ಡದು. ಮದುವೆ ಮತ್ತು ಯೌವನ ಅಂತಕ್ಕಂಥ ಅವ್ರದ್ದು ಗಜಲ್ ಕೃತಿ ಇದೆ. ನನಗೆ ಈಗಲೂ ಬಹಳ ಸಂತೋಷ ಆಗೋದು ಏನಂತಂದ್ರೆ, ಬೇಂದ್ರೆಯವರ ನೀ ಹಿಂಗೆ ನೋಡಬೇಡ ನನ್ನ ಅಂತಕ್ಕಂಥ ಒಂದು ಹಾಡು ಎಂಥ ಸಂದರ್ಭದಲ್ಲಿ ಬಂತು. ನೀ ಹಿಂಗೆ ನೋಡಬೇಡ ನನ್ನ ಅಂತಂದ್ರೆ ಇವತ್ತಿನ ಯುವ ಜನರೇಷನ್ ಹುಡುಗ ಹುಡುಗಿ ಬಗ್ಗೆ ಹೇಳ್ತಾನೆ, ಹುಡುಗಿ ಹುಡುಗನ ಬಗ್ಗೆ ಹೇಳ್ತಾನೆ ಅಂತಕ್ಕಂಥ ಭಾವನೆ ಬರ್ಬೋದು. ಹಾಗಲ್ಲ. ಮಗುವಿನ ಕಳ್ಕೊಂಡಾಗ, ಅವ್ರ ಮಗು ಸತ್ತೋದಾಗ ಅವ್ರ ಹೆಂಡತಿ ಆ ನೋವನ್ನು ತುಂಬಿಕೊಂಡು ಅವ್ರ ಕಡೆ ಒಂದು ನೋಟ ಕೊಟ್ಟನಲ್ಲಿ, ಅಂದ್ರೆ ನಿನಗೆ ಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ನೀನು ಪ್ರಜೆ, ಕೊಳ್ಳುವ ಶಕ್ತಿ ಇಲ್ಲ ಅಂದ್ರೆ ನೀನು ಪ್ರಜೆನೇ ಅಲ್ಲ. ಅಂತ ಒಂದು ವಾತಾವರಣದಲ್ಲಿ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಬದುಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಪಲ್ಲಟಗಳಿದಾವಲ್ಲ, ಈ ತಲ್ಲಣಗಳು, ಇದನ್ನ ಸಾಹಿತ್ಯ ಮಾಡಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಅರ್ಜಿಯಲ್ಲಿ ಅನುಭವ ನನಗೆ ಗೊತ್ತಿಲ್ಲ ಕೃತಿಗಳಲ್ಲಿ. ಅಂದ್ರೆ ಇವತ್ತು ಅತ್ಯಂತ ನೋಡಕ್ಕೆ ಬಹಳ ಚೆನ್ನಾಗಿದೆ, ಬಹಳ ಅಭಿವೃದ್ಧಿ ತರ ಕಾಣ್ತಾ ಇದೆ. ಆದರೆ ಅಭಿವೃದ್ಧಿಯಲ್ಲಿ ಮನುಷ್ಯ ಇಲ್ಲ. ಸುಮ್ಮನೆ ಒಂದು ಮಾತನ್ನು ಉದಾಹರಣೆ ಅಂತ ಗಮನಕ್ಕೆ ತರ್ತೇನೆ. ನಮ್ಮ ಮಕ್ಕಳಿದ್ದಾವೆ, ನೀವು ಟಿವಿ ನೋಡ್ತಾ ಇರ್ತೀರಿ. ಟಿವಿ ನೋಡುವಾಗ ಯಾರೋ ಒಂದು 6 ಹೊಡಿತಾರೆ, ಸಚಿನ್ ತೆಂಡೂಲ್ಕರ್ ಇನ್ನೊಬ್ಬ ಯಾವನೋ ಒಬ್ಬನು 6 ಹೊಡೆದಾಗ ಅಲ್ಲೊಂದು ಹುಡುಗಿ ಬರ್ತಾಳೆ ಜಾಹೀರಾತಲ್ಲಿ, ಇಷ್ಟು ತಾಕತ್ತು ನನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆ ಪುಣ್ಯಾತ್ಮ ಹೇಳ್ತಾನೆ, ನಾನು ಬೂಸ್ಟ್ ಕುಡಿತೀನಿ, ಅದಕ್ಕೆ ನನಗೆ ಶಕ್ತಿ ಬಂತು. ಒಬ್ಬನಾದ್ರೂ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಜೋಳ, ಗೋಧಿ, ರಾಗಿ ತಿಂದು ನನಗೆ ಶಕ್ತಿ ಬಂತು ಅಂತ ಹೇಳಿದಾನ? ಒಬ್ಬನಾದ್ರೂ ಎಳನೀರು ತಿಂದು ಶಕ್ತಿ ಬಂತು ಅಂತ ಹೇಳಿದಾನ? ಹುರುಳಿಗಡ್ಡೆ ತಿಂದು ಶಕ್ತಿ ಬಂತು ಅಂತ ಹೇಳಿದಾನ? ಸುಳ್ಳು ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಭ್ರಮಾಲೋಕದಲ್ಲಿದ್ದೀವಿ. ಪಿಜ್ಜಾ ತಿನ್ನೋನು ನಾಗರಿಕ, ರೊಟ್ಟಿ ತಿನ್ನೋನು ಅನಾಗರಿಕ ಅಂತಕ್ಕಂಥ ಭಾವನೆಯನ್ನ ಇವತ್ತು ಬೆಳೆಸ್ತಾ ಇದ್ದಾರೆ. ಸೊ ಈ ಸಂದರ್ಭದ ಸಾಂಸ್ಕೃತಿಕ ಸಂಘರ್ಷಗಳನ್ನ ನಾವು ಕಥೆಗಳನ್ನಾಗಿ ಮಾಡಬೇಕು. ಅದಕ್ಕೆ ಶಾಂತರಸರನ್ನ ಉದಾಹರಣೆಯಾಗಿ ನೋಡ್ಬೇಕು. ಶಾಂತರಸರು ತಮ್ಮ ಕಾಲದ ಸಂದರ್ಭದ ಸಾಮಾಜಿಕ ಜೀವನವನ್ನು, ಅದರಲ್ಲೂ ಮುಖ್ಯವಾಗಿ
ಈ ಪ್ರದೇಶ ಇದೆಯಲ್ಲ, ಹೈದರಾಬಾದ್, ಕರ್ನಾಟಕ, ರಾಯಚೂರನ್ನು ಒಳಗೊಂಡು ಈ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ನಿಜಾಮ ವಿರೋಧಿ ಹೋರಾಟ, ನಿಜಾಮನ ಆಡಳಿತದ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಎಂಥವಿದ್ದು ಅನ್ನೋದು. ಸುಮ್ಮನೆ ಅವರು 2 ಕಥೆಗಳನ್ನು ನೋಡಿದ್ರೆ, ಅವರು ಸಮಗ್ರ ಸಂಕಲನ ಬಂದಿದೆ. 2 ಕಥೆಗಳನ್ನು, ಬಡೆ ಸಾಬು ಪುರಾಣ ಅನ್ನೋದು ಒಂದು, ಇನ್ನೊಂದು ನಾಯಿ ಮತ್ತು ಪಿಂಚಣಿ ಅನ್ನೋದು ಒಂದು. ಇವೆರಡು ಕಥೆಗಳನ್ನು ಓದಿದ್ರೆ ಆ ನಿಜಾಮನ ಕಾಲದ ಈ ನೆಲದ ಬದುಕು ಹೇಗಿತ್ತು, ನಮ್ಮ ತಾತ ಮುತ್ತಾತಂದ್ರೆ ಹೇಗೆ ಬದುಕಿದ್ರು, ಅವ್ರು ಹೇಗೆ ಸಮಾಜವನ್ನು ಎದುರಿಸಿದ್ರು, ಅವ್ರು ಹೇಗೆ ನೋವುಗಳನ್ನು ಸಹಿಸಿಕೊಂಡ್ರು ಅನ್ನೋದು ಅರ್ಥ ಆಗ್ತಾ ಇದೆ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದಾಗ ನೀವು ಕೂತ ಈ ನೆಲ ಸ್ವಾತಂತ್ರ್ಯ ಪಡೆದಿರಲಿಲ್ಲ. ಮತ್ತೆ 1 ವರ್ಷ ಬೇಕಾಯ್ತು, 1948ರವರೆಗೂ ಆಗ್ಬೇಕಾಯ್ತು. ಅಂದ್ರೆ ಇದು ಭಾರತದ ಭಾಗ ಆಗಿ ಉಳಿದಿರಲಿಲ್ಲ. ನಿಜಾಮ ಇದನ್ನೊಂದು ಪ್ರತ್ಯೇಕ ದೇಶ ಮಾಡಬೇಕು, ಅದು ಬ್ರಿಟಿಷರು ಮಾಡಿರ್ತಕ್ಕಂಥ ಕಾನ್ಸ್ಪಿರಸಿ. ಹಲವಾರು ರಾಜ ಮಹಾರಾಜರ ಆಡಳಿತ ಮಾಡ್ತಕ್ಕಂಥ ಪ್ರದೇಶಗಳಿಗೆ ನೀವು ಬೇಕಂದ್ರೆ ಭಾರತದ ಭಾಗ ಆಗ್ಬೋದು, ನೀವು ಮನಸ್ಸಿಲ್ಲ ಅಂದ್ರೆ ಬಿಡ್ಬೋದು, ಸ್ವತಂತ್ರವಾಗಿ ಇರ್ಬೋದು. ಸೊ ನಿಜಾಮನ ತಲೆಯಲ್ಲಿತ್ತು, ನಾನು ಪ್ರತ್ಯೇಕ ದೇಶವಾಗಿ ಹೇಗೆ ಪಾಕಿಸ್ತಾನ ಇದೆಯೋ ಹಾಗೆ ನಾನು ಒಂದು ದೇಶವಾಗಿ ಉಳಿಬಹುದು ಅಂತಕ್ಕಂಥ ಭ್ರಮೆಯಲ್ಲಿದ್ದು. ಸೊ ಅವಾಗ ನಾವು ನೆನಪಿಟ್ಟುಕೊಳ್ಬೇಕು, ಈ ಪ್ರದೇಶದ ಸಾಹಿತಿಗಳು ಕೊಟ್ಟಿರ್ತಕ್ಕಂಥ ದಾಖಲೆಗಳಿದಾವಲ್ಲ, ಐತಿಹಾಸಿಕ ದಾಖಲೆಗಳು, ಇಲ್ಲಿರ್ತಕ್ಕಂಥ ಜನ ಯಾರು ನಿಜಾಮ ಆಡಳಿತವನ್ನ ವಿರೋಧ ಮಾಡಿದ್ರೋ ಅವರೆಲ್ಲರೂ ಪಕ್ಕದ ಪ್ರದೇಶದ ಗದಗು, ಮುಂಡ್ರಿಗಿ, ರೋಣ ಈ ಪ್ರದೇಶದಲ್ಲಿ ಹೋಗಿ ಭೂಗತರಾಗಿ ಅಲ್ಲಿ ಬೆಂಬಲ ಪಡೆದು ಬಂದು ಇಲ್ಲಿ ನಿಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಿಜಾಮನ ವಿರುದ್ಧ ಹೋರಾಟ ಹಾಗೆ ಹಾವೇರಿಯಲ್ಲಿ ಮೈಲಾರ ಮಾದೇವಪ್ಪ ಬ್ರಿಟಿಷರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ರು, ಹಾಗೆ ಇಲ್ಲಿ ನಿಜಾಮರ ಕ್ಯಾಂಪ್ಗಳ ಮೇಲೆ ಇಲ್ಲಿ ದಾಳಿ ಮಾಡ್ತಾರೆ ಜನ, ಹೋರಾಟಗಾರರು, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಇಲ್ಲಿ ಆ ಕಥೆಗಳು ನಮಗೆ ಸಾಂಸ್ಕೃತಿಕ ಇತಿಹಾಸವನ್ನು ಕೊಡ್ತವೆ. ಇತಿಹಾಸ ಬರೀ ರಾಜಕೀಯ ಇತಿಹಾಸವನ್ನು ಕೊಡ್ತದೆ ಅಥವಾ ಗತಕಾಲದ ವಿದ್ಯಮಾನಗಳನ್ನು ಹೇಳ್ತದೆ, ಆದರೆ ಸಾಹಿತ್ಯ ಮಾತ್ರ ನಮಗೆ ಆ ಕಾಲದ ಸಾಂಸ್ಕೃತಿಕ ಬದುಕಿನ ಮನುಷ್ಯ ಹೇಗಿದ್ದ, ಮನುಷ್ಯ ನಡುವಿನ ಸಂಬಂಧಗಳು ಹೇಗಿದ್ದು. ಇದೊಂದು ದೊಡ್ಡ ಫ್ಯೂಡಲ್ ಪ್ರದೇಶ ಇದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಿದ್ರು. ಸ್ವಾತಂತ್ರ್ಯ ಆಗಕ್ಕೆ ಇವತ್ತಿನ ರಾಯಚೂರು ಇದೆಯಲ್ಲ, ಇದು ಸ್ವಾತಂತ್ರ್ಯ ಆಗಕ್ಕೆ ಸುಮ್ಮನೆ ಬಂದಿದ್ದಲ್ಲ. ಇದು ನನಗಿನ್ನೂ ನೆನಪಿದೆ, ನಮ್ಮ ಊರು ಪಕ್ಕದ ಮುದ್ದೇಬಿಹಾಳ ತಾಲೂಕಿನ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಮ್ಮ ಅಜ್ಜಿ, ನಮ್ಮ ಆಯಿ ಹಬ್ಬದ ದಿನ ಏನಾದ್ರೂ ಹೋಳಿಗೆ ಮಾಡಿದ್ರೆ ನಾವು ಸ್ವಲ್ಪ ಹೂರ್ಣ ತಿನ್ನೋ ಚಟ ಹುಡುಗರಿಗೆ ಹೋಗಿ ಹೂರ್ಣ ತಗೊಂಡ್ರೆ ಬೈತಿದ್ಲು. ಏನಂದ್ರೆ, ನಿನಗೆ ಹೆಂಡಡಿಗೆ ಹೋಳಿಗೆ ಕೊಡ್ತೀನಿ ಅಂತ. ಹೆಂಡಡಿಗೆ ಹೋಳಿಗೆ ಅಂದ್ರೆ ಹೆಂಡಿ ಹೆಡಿಗೆಯ ಹೋಳಿಗೆ. ಏನದು ಹೆಂಡಿ ಹೆಡಿಗೆ ಹೋಳಿಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದೇನೋ ಭಯ ಪಡ್ತಿದ್ವಿ, ಏನೋ ಬೇರೆ ಏನೋ ಹೆಂಡಿ ಗಿಂಡಿ ಅಂತಾರೆ, ಯಾಕೆ ಬಿಡು ಸುಮ್ಮನೆ ಅಂತ. ಆಮೇಲೆ ನಾನು ಪತ್ತೆ ಹಚ್ಚಿದಾಗ ಗೊತ್ತಾಯ್ತು. ಸ್ವಲ್ಪ ಕಾಲೇಜ್ ಓದುವಾಗ ನಮ್ಮ ಅಜ್ಜಿ ಕೇಳಿದಾನೆ, ಏನಿದೆ ಹೆಂಡಡಿಗೆ ಅಂತ. ಅವಾಗ ಅವ್ರು ಹೇಳಿದ್ರು, ಅಲ್ಲೊಂದು ಡೋಣಿ ಅಂತ ಬರ್ತದೆ ತಾಳಿಕೋಟೆ ಹತ್ರ. ತಾಳಿಕೋಟೆ ಡೋಣಿ ಆ ಕಡೆ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ. ಈ ಕಡೆ ಬಂದ್ರೆ ಬಾಂಬೆ ಕರ್ನಾಟಕ. ನಮ್ಮ ಹಳ್ಳಿ ಈ ಕಡೆ ಇತ್ತು. ಈ ಸ್ವಾತಂತ್ರ್ಯ ಹೋರಾಟಗಾರರು, ನಿಜಾಮ ವಿರುದ್ಧದ ಸ್ವಾತಂತ್ರ್ಯ ಹೋರಾಟಗಾರರು ಆ ನದಿಯನ್ನು ಈಜ್ಕೊಂಡು, ಆ ಡೋಣಿ ನದಿಯನ್ನು ಈಜ್ಕೊಂಡು ಈ ಭಾಗದಾಗ ಬಂದು ಅಡಕ್ಕೊಳ್ತಿದ್ರು. ಅಡಕ್ಕೊಳ್ಳುವಾಗ ನಿಜಾಮನ ಸೈನಿಕರು, ರಜಾಕರು, ಅವ್ರು ಬಂದು ಹುಡುಕ್ತಾ ಇದ್ರು ಮಾರುವೇಶ್ವರಿಗೆ ಇಲ್ಲಿ ಯಾರ್ಯಾರು ಬಂದು ಅಡ್ಕೊಂಡಿದ್ದಾರೆ ಅಂತ. ಅವಾಗ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಅಜ್ಜಿ ಹೆಂಡಿ ಹೆಡಿಗೆ ಅಂದ್ರೆ ಬಹಳ ದೊಡ್ಡ ಪುಟ್ಟಿ, ಹೆಂಡಿ ಪುಟ್ಟಿ ಅಂತಾರೆ, ದೊಡ್ಡ ಪುಟ್ಟಿ, ದನದ ಗೋದಾಲಿ ಒಳಗೆ ಆ ಪುಟ್ಟಿ ಇಟ್ಟು ಅದರ ಕೆಳಗಡೆ ಈ ಸ್ವಾತಂತ್ರ್ಯ ಹೋರಾಟಗಾರನ ಒಳಗಿಟ್ಟು, ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲಿದ್ದಾನೆ ಯಾಕಂದ್ರೆ ಅವ್ರು ಬಂದು ಮನೆ ಹುಡುಕ್ತಾ ಇದ್ರು, ದನದ ಗೋದಾಲಿ ಹುಡುಕ್ತಿರ್ಲಿಲ್ಲ ಸೈನಿಕರು. ಅವಾಗ ಇವರು ಆ ಹೆಂಡಿ ಹೆಡಿಗೆ ಒಳಗೇನೆ ಅವ್ರನ್ನ ಕೂರಿಸಿ ಅವರಿಗೆ ಹೋಳಿಗೆ ತುಪ್ಪ ಕೊಡೋದು. ಅವ್ರು ಅಲ್ಲೇ ಕೂತ್ಕೊಂಡು ಹೋಳಿಗೆ ತುಪ್ಪ ತಿನ್ನೋದ ಹೆಡಿಗೆ ಪುಟ್ಟ ಒಳಗೇನೆ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಂಬಲಿಸ್ತಕ್ಕಂಥ ಒಬ್ಬ ಆ ತಾಯಿಯ ಇದು ಇತ್ತಲ್ಲ, ಅಲ್ಲಿ ನಿಜಾಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಬಂದ್ರೆ ಕರೆದು ಕೂರ್ಸೋ ದಂದುಗೋದಲ್ಲಿ ಕೂರಿಸಿ ಒಂದು ದೊಡ್ಡ ಹೆರಿಗೆ ಮುಚ್ಚಿಟ್ಟು ಅವ್ರಿಗೆ ಅಲ್ಲೇನೆ ಹೋಳಿಗೆ ತುಪ್ಪ ಕೊಟ್ಟು ಊಟ ಮಾಡಿಸೋದು. ಅದಕ್ಕೆ ನನಗೆ ಅವ್ರು ಬೈಯೋದೇನಂದ್ರೆ, ನೀನ್ ಹೀಗೆ ಕದ್ದು ಹೋಳಿಗೆ ಹೂರ್ಣ ತಿಂದ್ರೆ ನೀನು ಆ ಗೋದಾಲ ಕುಂದಿರಿಸಿ, ದನ ಕಟ್ಟಲ್ಲಿ ಕುಂದಿರಿಸಿ ಹೆಡಿಗೆ ಮುಚ್ಚಿ ಅಲ್ಲಿ ಹೋಳಿಗೆ ಕೊಡ್ತೀನಿ ನಿನಗೆ ಅಂತ ಬೈಯೋದು. ಅದು ಅಂದ್ರೆ ಈ ಪ್ರದೇಶದ ಈ ತರದ ಹಲವಾರು ವಿದ್ಯಮಾನಗಳಿದಾವಲ್ಲ, ನಿಮಗೆ ಶಾಂತರಸರ ಕಥೆಗಳಲ್ಲಿ, ಅವರ ಕೃತಿಗಳಲ್ಲಿ ಈ ಎಲ್ಲ ವಿಷಯಗಳು ಸಿಗ್ತವೆ.
ಸೊ ಇವತ್ತು ನಾವು ಯಾಕೆ ಶಾಂತರಸನ್ನು ಓದ್ಬೇಕು ಅಂತಂದ್ರೆ, ಇವತ್ತು ನಾವು ಮತ್ತೆ ಅತಂತ್ರರಾಗಿದ್ದೀವಿ. ನಿಮ್ಮ ರಾಘವೇಂದ್ರ ಕೃಷಿಯವರಾಗ್ಲಿ, ಎಸ್ ಆರ್ ಹಿರೇಮಠ, ನಾವು ಎಲ್ಲರೂ ಸೇರಿ ಈ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರಲ್ಲ, ಆ ಭೂಮಿಯನ್ನ ಕಸಿಯೋದ್ರ ವಿರುದ್ಧ ಹೋರಾಟಗಳನ್ನ ಹಮ್ಮಿಕೊಳ್ತಾನೆ ಇದೆ. ಅಂದ್ರೆ ಇವತ್ತು ಅವತ್ತು ನಿಜಾಮ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದಿಂದ ಬಿಡುಗಡೆ ಆಗಬೇಕು, ನಾವು ಸ್ವತಂತ್ರ ಆಗಬೇಕು ಅಂತ ಹೇಳುವಾಗ ಶಾಂತರಸರು ಕೊಟ್ಟಿರ್ತಕ್ಕಂಥ ಅವತ್ತಿನ ಕಟ್ಟಿ ಕೊಟ್ಟಿರ್ತಕ್ಕಂಥ ಬದುಕಿದೆ, ಅವ್ರ ಕಣ್ಣಾರೆ ಕಂಡಿದ್ದು. ಅವತ್ತು ಅವರೇ ಹೇಳ್ತಾರೆ, ಸ್ವಾತಂತ್ರ್ಯ ಬಂದ ಮೇಲೆ ಯಾರು ನಿಜಾಮರ ಗುಲಾಮರಾಗಿದ್ರು ಅಂತವ್ರು ಬಹುತೇಕ ಜನ ಕಾಂಗ್ರೆಸ್ಸಿನ ನಾಯಕರಾದ್ರು. ನಿಜಾಮನ ಗುಲಾಮರಾಗಿದ್ದು ಸ್ವತಂತ್ರ ಹೋರಾಟಗಾರನ ಹಿಡಿದುಕೊಟ್ಟು ಬ್ರಿಟಿಷರ ಆ ಕಡೆ ಹೋದ್ರೆ ಬ್ರಿಟಿಷರು, ಈ ಕಡೆ ಬಂದ್ರೆ ನಿಜಾಮ, ಆ ತರ ಗುಲಾಮಗಿರಿ ಮಾಡಿರ್ತಕ್ಕಂಥ ಜನ ಮುಂದೆ ಬಂದ ಮೇಲೆ ರಾಜಕೀಯ ಪುಡಾರಿಗಳಾದ್ರು. ಅವ್ರು ಎಂತೆಂಥವ್ರು ಆದ್ರು ಅಂತೇಳಿ ಅವರು ಯಾವುದದು ನ್ಯಾಯ ಮತ್ತು ಪಿಂಚಣಿ ಕಥೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಅಂದ್ರೆ ಇವತ್ತು ನಾವು ಆಲೋಚನೆ ಮಾಡಬೇಕು, ನಮ್ಮ ಸ್ವಾತಂತ್ರ್ಯದ ಜೊತೆಗೇನೆ ರಾಜಕೀಯದಲ್ಲಿ ಭ್ರಷ್ಟಾಚಾರ ನುಸುಳಿತು. ಸ್ವಾತಂತ್ರ್ಯದ ಜೊತೆಗೇನೆ ರಾಜಕೀಯದಲ್ಲಿ ಭ್ರಷ್ಟಾಚಾರ ನುಸುಳಿತು ಅವತ್ತು. ಇವತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ನುಸುಳಿಲ್ಲ, ಭ್ರಷ್ಟಾಚಾರವೇ ರಾಜಕೀಯವಾಗಿದೆ. ಅವತ್ತು ಭ್ರಷ್ಟಾಚಾರದಲ್ಲಿ ರಾಜಕೀಯ ನುಸುಳಿತು ಶಾಂತರಸರ ಕಥೆಗಳನ್ನು ಓದಿದಾಗ. ಸೊ ಇವತ್ತು ಭ್ರಷ್ಟಾಚಾರವೇ ಸಂಪೂರ್ಣ ರಾಜಕೀಯವಾಗಿದೆ. ಹಾಗಿದ್ರೆ ಶಾಂತರಸರು ಮಾಡಿರ್ತಕ್ಕಂಥ ಹೋರಾಟಗಳು ಇವತ್ತು ನಮಗೆ ಯಾಕೆ ಮಾದರಿ ಆಗ್ತವೆ? ಅವರ ಆಲೋಚನಾ ವಿಧಾನಗಳು ಯಾಕೆ ನಮಗೆ ಮಾದರಿ ಆಗ್ತವೆ? ಅವರು ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು. ಸೊ ಇವತ್ತು ಕೋಮುವಾದ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೀತದೆ. ಒಂದು ಕಡೆ ಕಾರ್ಪೊರೇಟ್ ಕಲ್ಚರ್, ಅಂದ್ರೆ ನಮ್ಮ ನೆಲ ಭೂಮಿ ಎಲ್ಲವನ್ನೂ ತೆಗೆದುಕೊಂಡು ಹೋಗೋದು. ಅವರು ತಮ್ಮ ಹಳ್ಳಿಗಳ ಬಗ್ಗೆ ಬರೀತಾರೆ, ಶಾಂತರಸರು ಹಳ್ಳಿಗಳ ಬಗ್ಗೆ ಬರೀತಾರೆ. ಇವತ್ತು ಹಳ್ಳಿಗಳಾಗಿ ಉಳಿದಿಲ್ಲ, ನಗರದ ಎಕ್ಸ್ಟೆನ್ಷನ್ಗಳಾಗಿದ್ದಾವೆ. ನಗರದ ಎಕ್ಸ್ಟೆನ್ಷನ್ಗಳು ಅಂದ್ರೆ ನಗರದ ಎಲ್ಲ ಸಂಸ್ಕೃತಿ ಇವತ್ತು ನಮ್ಮ ಹಳ್ಳಿಗಳಿಗೆ ಬಂದಿದೆ. ಆ ಹಳ್ಳಿಯ ಮುಗ್ಧತೆ, ಶಾಂತರಸರ ಕಾಲದಲ್ಲಿರ್ತಕ್ಕಂಥ ಹಳ್ಳಿಯ ಮುಗ್ಧತೆ ಇವತ್ತು ಉಳಿದಿಲ್ಲ, ಇವರಿಗೆ ಮೂಡ್ತಾರೆ. ಸೊ ಇಲ್ಲಿ ಲಕ್ಷ್ಮೀದೇವಿಯವರು, ಶಾಂತರಸವರ ಶ್ರೀಮತಿಯವರು, ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇರುವಾಗ ಬೆಡ್ ಮೇಲೆ, ಸಾವಿನ ಹಾಸಿಗೆ ಮೇಲೆ ಮಲಗಿದಾಗ ಇವರು ಈ ಉರ್ದು ಗಜಲ್ಗಳನ್ನ, ಉರ್ದು ಕಾವ್ಯವನ್ನ, ಶಾಯರಿಗಳನ್ನ ಅವರು ಹೆಚ್ಚಿಗೆ ಹೇಳಿ ಅದರ ಅರ್ಥವನ್ನ ಹೇಳ್ತಾ ಇರ್ತಾರೆ, ಅದರ ಅರ್ಥವನ್ನು ವಿಸ್ತರಿಸ್ತಾ ಇರ್ತಾರೆ. ನಮಗೆ ಬಹಳ ಜನರಿಗೆ ಗಜಲ್ ಅಂತಂದ್ರೆ ಅದನ್ನು ಶಾಂತರಸರು ಒಂದ್ ಕಡೆ ಬರೀತಾರೆ. ಗಜಲ್ ಅಂದ್ರೆ ಪ್ರಿಯಕರನಿಗೆ ಹೇಳೋದು, ಅಥವಾ ಪ್ರಿಯಕರ ತನ್ನ ಪ್ರಿಯತಮಗೆ ಹೇಳ್ತಕ್ಕಂಥ ರೀತಿಯೊಳಗೆ ಗಜಲ್ ಅನ್ನ ಸಾಮಾನ್ಯವಾಗಿ ಬಳಸ್ತಾ ಬಂದಿದ್ದೀವಿ. ಇದು ಅಲ್ಲ, ಇದು ಒಬ್ಬ ವ್ಯಕ್ತಿ ತನ್ನ ಆತ್ಮನ ಜೊತೆಗೆ, ಅಥವಾ ಒಬ್ಬ ವ್ಯಕ್ತಿ ಒಂದು ಚೈತನ್ಯದ ಜೊತೆಗೆ, ಅದು ದೇವರಾಗಿರ್ಬೋದು, ಭಕ್ತಿ ಆಗಿರ್ಬೋದು, ಭಕ್ತಿಲ್ಲ, ಆದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಮಧುರವಾದ ಭಾವನೆಗಳನ್ನ ಅಭಿವ್ಯಕ್ತ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅಲ್ಲಿ ಪ್ರೀತಿ ಇದೆ, ಆತ್ಮವಿಶ್ವಾಸ ಇದೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ಗೌರವ ಇದೆ. ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಈ ಕಾವ್ಯವನ್ನ ಶಾಂತರಸರು ಇವತ್ತು ನಾಳೆ ಸಾವಿನ ಹಾಸಿಗೆ ಮೇಲಿರ್ತಕ್ಕಂಥ ತನ್ನ ಶ್ರೀಮತಿ ಲಕ್ಷ್ಮೀದೇವಿಯವರಿಗೆ ಕಾವ್ಯದ ಮೂಲಕ ಹೇಳ್ತಾರೆ. ಬಹುಶಃ ಹೆಂಡತಿ ಸಾಯುವಾಗ ಕಾವ್ಯವನ್ನ ಓದಿರ್ತಕ್ಕಂಥ ಯಾವ ಕವಿಯನ್ನು ನಾನು ಕನ್ನಡದಲ್ಲಿ ನೋಡಿಲ್ಲ, ಅಂದ್ರೆ ಕಾವ್ಯದ ಮೂಲಕ ಸಾಂತ್ವನವನ್ನು ಹೇಳ್ತಕ್ಕಂಥ. ಹೌದು, ಇಲ್ಲಿ ಶಾಂತರಸರು ಒಬ್ಬ ಗಂಡ, ಲಕ್ಷ್ಮೀದೇವಿಯವರು ಒಬ್ಬ ಹೆಂಡವೇ ಅಲ್ಲ. ಆ ಸಂದರ್ಭದಲ್ಲಿ ಅವಾಗ ಹೇಳೋದಿದೆಯಲ್ಲ, ಅದು ಒಂದು ತರದ ಅನುಭವದ ಸಾಹಿತ್ಯವನ್ನ ಅವ್ರು ಕೊಟ್ಟಿದ್ದಾರೆ. ಮುಂದೆ ಅವರ ಹೆಂಡತಿ ಅವ್ರಿಗೆ ಹೇಳ್ತಾರೆ, ಇದನ್ನೆಲ್ಲ ಯಾಕೆ ನೀನೊಂದು ಪುಸ್ತಕ ತರಬಾರ್ದು, ನನಗೆಲ್ಲ ಹೇಳಿದೆಲ್ಲ, ಇದನ್ನೆಲ್ಲ ವಿಸ್ತರಣೆ ಮಾಡಿದಲ್ಲ, ಇದನ್ನ ಯಾಕೆ ಒಂದು ಪುಸ್ತಕ ತರಬಾರ್ದು ಅಂತ ಕೇಳಿದಾಗ, ಆಮೇಲೆ ಶಾಂತರಸರು ಆ ಎಲ್ಲ ಏನು ಹೆಂಡತಿಗೆ ಹೇಳಿದ್ರು ಅದನ್ನ ಸಖಿ ಗೀತ ಅಂತ ಯಾವ್ದಾದ್ರೂ ಇದ್ರೆ ಬಹುಶಃ ಇದು ಒಂದು ಸಖಿ ಗೀತಾನೆ. ಹೆಂಡತಿಗೆ ಹೇಳಿರ್ತಕ್ಕಂಥ ಕಾವ್ಯದ ವಿಮರ್ಶೆ, ಅದನ್ನ ಒಂದು ಪುಸ್ತಕವಾಗಿ ತಗೊಂಡ್ಬಂದ್ರು. ಈ ಪುಸ್ತಕ ಬರೀ ಪುಸ್ತಕವಾಗಿ ಉಳಿಲಿಲ್ಲ, ಕರ್ನಾಟಕದಲ್ಲಿ ಗಜಲ್ ಸಾಹಿತ್ಯಕ್ಕೆ ಒಂದು ಸಂವಿಧಾನವಾಗಿ, ಒಂದು ದೊಡ್ಡ
ಮಾದರಿಯ ರೂಪವಾಗಿ ಒಂದು ಬೀಜವಾಗಿ ಕನ್ನಡ ಸಾಹಿತ್ಯದಲ್ಲಿ ಮುಟ್ಟು. ಅದಕ್ಕಾಗಿ ಶಾಂತರ್ ಸರ್ನ ಗಜಲ್ ಕವಿ ಅಂತ ಹೇಳುವಾಗ ಒಂದು ಪ್ರದೇಶದ ಸಾಹಿತ್ಯ ಪ್ರಕಾರವನ್ನ ಅದು ಕನ್ನಡ ನಾಡಿಗೆ ಅಳವಡಿಸಿ ಅದನ್ನು ಓದುವಾಗ, ಈಗ RJ ಅವರು ಹೇಳ್ತಾ ಇದ್ರು, ಆ ಗಜಲ್ಗಳನ್ನು ಓದುವಾಗ ಇದು ಬೇರೆ ಭಾಷೆಯ ಸಾಹಿತ್ಯ ಅಂತ ಅನ್ಸೋದೇ ಇಲ್ಲ, ಅಷ್ಟದನ್ನ ಕನ್ನಡೀಕರಣಗೊಳಿಸಿದ್ದಾರೆ, ಕನ್ನಡ ಸಂಸ್ಕೃತಿಗೆ ಅಳವಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅಂತ ಶಾಂತರ್ಸರು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನನಗೆ ಅದಕ್ಕಿಂತಲೂ ಬಹಳ ದೊಡ್ಡ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಕಥೆಗಳು ಮತ್ತು ಕಾದಂಬರಿಗಳಲ್ಲಿ. ಅವರು ಇವತ್ತು ನಾನು ಬರ್ತಾ ಇರ್ತಕ್ಕಂಥ ನಮ್ಮ ಪತ್ರಿಕೆಗೆ ಬರ್ತಾ ಇರ್ತಕ್ಕಂಥ ಹಲವಾರು ಕಥೆಗಳನ್ನ ನಾನು ನೋಡ್ತಾ ಇರ್ತೀನಿ. ಬಹುಶಃ ಇವತ್ತಿನ ಸಂದರ್ಭದ ತಾಕಲಾಟಗಳಿದಾವಲ್ಲ, ಇವತ್ತು ನಾವು ಯಾರೂ ಪ್ರಜೆಗಳಲ್ಲ, ನಾವು ರಕ್ಷಣೆ ಮಾಡಿದ್ದಾರೆ. ಇಂಥ ಒಂದು ಸೌಹಾರ್ದಯುತವಾದಂತಹ ಸಂಸ್ಕೃತಿಯನ್ನ ನಾವು ಶಾಂತರ ಸರ್ನ ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಇವತ್ತಿನ ನಮ್ಮ ಬದುಕಿಗೆ ಅದು ಬೆಳಕನ್ನು ತೋರಿಸ್ತದೆ. ಬೆನ್ನ ಹಿಂದಿನ ಬೆಳಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ನಮಗದು ಬೆಳಕನ್ನು ತೋರಿಸ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಶಾಂತರ್ ಸರ್ ನಾವು ಓದುವಾಗ, ಶಾಂತರ್ ಸರು ಕೇವಲ 100 ವರ್ಷದ ಹಿಂದೆ ಹುಟ್ಟಿ ಸುಮಾರು 60 ವರ್ಷದ ಹಿಂದೆ ಬರೆದು ಆಮೇಲೆ ಅವರು ಗತಿಸಿದ್ರು ಅನ್ನೋದು ಮಾತ್ರ ಅಲ್ಲ, ಅವರ ಬದುಕಿಗೆ ಅಳವಡಿಸಿರ್ತಕ್ಕಂಥ ಮೌಲ್ಯಗಳು ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕಾಗಿರ್ತಕ್ಕಂಥ ಅನ್ಯಾಯಗಳು, ಅದನ್ನ RJ ಅವರು ತಮ್ಮ ಅನ್ವೇಷಣೆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅವರು ಮಾತನಾಡ್ತಾರೆ, ಈ ಪ್ರದೇಶಕ್ಕೆ ಅನ್ಯಾಯ ಆದಾಗ ಅವರು ಪ್ರತಿಭಟನೆ ಮಾಡಿದ್ದಾರೆ, ಸಾಂಸ್ಕೃತಿಕ ಲೋಕದಿಂದ ಆಗ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟನೆ ಮಾಡಿದ್ದಾರೆ. ತಮಗೆ ಬಂದಿರತಕ್ಕಂಥ ಪ್ರಶಸ್ತಿಯನ್ನ, ರಾಜ್ಯೋತ್ಸವ ಪ್ರಶಸ್ತಿಯನ್ನ, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಮಾಡಬೇಕಾದ್ರೆ ಎಲ್ಲಾ ಶಾಸಕರ ಮನೆಯ ಮುಂದೆ ಕ್ಯೂ ನಿಂತಿರ್ತಾರೆ, ಜನ ನಮಗೊಂದು ರಾಷ್ಟ್ರೋತ್ಸವ ಪ್ರಶಸ್ತಿ ಕೊಡಿಸ್ಕೊಡಿ ಅಂತ. ಅವರು ಬಂದಿರತಕ್ಕಂಥ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿ ಒಂದು ಮಾದರಿಯನ್ನ ಸೃಷ್ಟಿಸಿದ್ದಾರೆ. ಅವ್ರು ತಿರಸ್ಕಾರ ಮಾಡೋದೇನು, ಒಂದು ಭ್ರಷ್ಟಾಚಾರ ಇರ್ತಕ್ಕಂಥ ಒಂದು ಪ್ರಭುತ್ವದಿಂದ ನಾನು ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕಾ ಅಂತ ಅನ್ನೋದು. ಸೊ ಈ ತರದ ಒಂದು ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಊರಿನಲ್ಲಿ ಇದ್ದವರು, ಬೆಳೆದವರು, ಈ ನಾಡಿಗೆ ಹೆಸರಾದವರು, ಖಂಡಿತ ಅವರಿಗೆ ಸಾರಸ್ವತ ಲೋಕ ಕೊಡಬೇಕಾಗಿರ್ತಕ್ಕಂಥ ಮಾನ್ಯತೆಯನ್ನ ಕೊಟ್ಟಿಲ್ಲ ಅನ್ನೋದು ಸತ್ಯ. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನರೇಷನ್ಗೆ ಅವರನ್ನ ಅಧ್ಯಯನ ಮಾಡಿಸಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವರ ಕಥೆಗಳನ್ನ ಓದಿಸಿ ನಮ್ಮ ಮಕ್ಕಳಿಗೆ ನಮ್ಮ ತಾತ ಮುತ್ತಾತಂದ್ರು ಎಂಥ ಪರಿಸ್ಥಿತಿಯಲ್ಲಿ ಬದುಕಿದ್ರು ಅಂತಕ್ಕಂಥದ್ದನ್ನ ಅರಿವು ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ವೇದಿಕೆಗೆ ನಾನು ಉತ್ತರ ಕರ್ನಾಟಕದಿಂದ ಯಾವುದೇ ಕರೆ ಬಂದರೂ ಸಹಿತ ತಪ್ಪಿಸ್ಕೊಳ್ಳೋದಿಲ್ಲ. ಎಷ್ಟೇ ಜನ ಇರಲಿ, ನನ್ನ ಅಭಿಪ್ರಾಯದಲ್ಲಿ ಜಗತ್ತಿನಲ್ಲಿ ಇವತ್ತು ಪ್ರಜೆಗಳು ಕೈಯಲ್ಲಿ ದುಡ್ಡು ಇಲ್ದೇನೆ ಈ ಕಾಂಪಿಟೇಷನ್ ನಲ್ಲಿ ಬದುಕಕ್ಕಾಗದೇನೆ ಇರ್ತಕ್ಕಂಥ ರೈತರು, ಕಾರ್ಮಿಕರು, ಕೂಲಿಕಾರರು, ಬಡವರು ಏನಿದ್ದಾರೆ ಅವರೆಲ್ಲರೂ ಭಾರತ ಹೊಂದಿದೆ. ಅದಕ್ಕಾಗಿ ನಾವೆಲ್ಲರೂ ಹೋರಾಡೋಣ ಮತ್ತು ನಮ್ಮ ಸಾಹಿತ್ಯದ ಮೂಲಕ, ನಮ್ಮ ಹಾಡುಗಳ ಮೂಲಕ, ನಮ್ಮ ನಾಟಕಗಳ ಮೂಲಕ ಇವತ್ತಿನ ಈ ಸಂಘರ್ಷವನ್ನು ದಾಖಲಿಸೋಣ. ಆ ಮೂಲಕ ನಾವು ಶಾಂತರ್ ಸರಿಗೆ ನಮ್ಮ ನಮನಗಳನ್ನ ಸಲ್ಲಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.